ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು. ಸೊ ನಿಮಗೆ ನನ್ನ ಒಂದಷ್ಟು ಮೆಮೊರೀಸ್ಗಳನ್ನು ತೋರಿಸ್ಲಿಕ್ಕಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಂಡ್ ಬನ್ನಿ ಲೆಟ್ ಸ್ಟಾರ್ಟ್. ಫಸ್ಟಿಗೆ ಏನು ಹೇಳಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದರೆ ಬೆಕ್ಕಿನ ಬಗ್ಗೆ. ಸೊ ಕೋಕೋ ನನಗೆ ದೂರ ಆದಮೇಲೆ ಚಿಕ್ಕಿ ಮತ್ತು ಝೂಝು ನಮ್ಮ ಜೀವನದಲ್ಲಿ ಎಂಟ್ರಿ ಆಗಿದ್ದರು. ಸೊ ಅವರು ನಿಧಾನವಾಗಿ ಈ ಒಂದು ಎನ್ವೈರ್ಮೆಂಟಿಗೆ ಸರಿಯಾಗಿ ಹೊಂದಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಜೊತೆ ಚೆನ್ನಾಗಿ ಆಟ ಆಡ್ತಾರೆ, ನನ್ನ ಜೊತೆ ಚೆನ್ನಾಗಿ ಬರೀತಾರೆ, ನನ್ನನ್ನು ಡ್ರಾಪ್ ಮಾಡ್ತಾರೆ, ನನ್ನ ಹಿಂದಿಂದೇನೆ ಸುತ್ತಾರೆ. ಆ್ಯಂಡ್ ಮುಖ ನೋಡ್ಕೊಂಡೇ ಕೂತ್ಕೊಂಡು ಬಿಡ್ತಾರೆ. ಆ್ಯಂಡ್ ತುಂಬ ಮುದ್ದು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಬರ್ತಾರೆ. ಆ್ಯಂಡ್ ಇನ್ನು ಬೆಕ್ಕಿನ ವಿಚಾರವನ್ನು ಬಿಟ್ಟು ಏನಾದರೂ ಹೇಳಬೇಕು ಅಂತ ಇದೆ ಅಂತ ಹೇಳಿದರೆ ಅದು ನನ್ನ ಟ್ರೆಡಿಷ್ನಲ್ ಡೇ ಹಾಗೂ ಕಾಲೇಜ್ ಡೇಯ ಬಗ್ಗೆ. ಸೊ ಟ್ರೆಡಿಷ್ನಲ್ ಡೇಗೆ ವಿತೌಟ್ ಮೇಕಪ್ ಹೋಗಿದ್ದೆ. ಆ್ಯಂಡ್ ಜ್ಯುವೆಲರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ, ಸ್ಯಾರಿ ಕೂಡ ಅಡ್ಜಸ್ಟ್ ಆಗಿತ್ತು. ಬಟ್ ಏನು ಮಾಡೋದು, ಮೇಕಪ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ, ಬಿಕಾಸ್ ನಾನು ಹೊರಟೋದು ಲೇಟು. ಹಾಗಾಗಿ ಇದ್ದ ಹಾಗೆ ಹೊರಟುಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಡೇ ಹಾಗಾಗಬಾರ್ದು ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತುಂಬಾ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ಕ್ಲಿಕ್ ಮಾಡಿ ಆದಮೇಲೆ ನಾವು ಹೊರಟ್ವಿ, ನಾನು ಮತ್ತು ಅಮ್ಮ. ಸೊ ಅಮ್ಮ ಆಫೀಸಿಗೆ ಹೋಗಿ ನಾನು ಈ ಕಡೆ ಕಾಲೇಜಿಗೆ ಹೋದೆ. ಆ್ಯಂಡ್ ತುಂಬಾ ಖುಷಿ ಆಯಿತು, ಯಾಕಂತ ಹೇಳಿದರೆ ಎಲ್ಲ ಹೊಗಳ್ತಿದ್ರು, ಅಷ್ಟು ಜನರಲ್ಲಿ ನಿನ್ನ ಡ್ರೆಸ್ ಸೂಪರ್ ಕಾಣ್ತಾ ಇತ್ತು ಅಂತ ಎಲ್ಲ ಹೇಳಿ. ಆ್ಯಂಡ್ ಎಲ್ಲರೂ ಆ ರೀತಿಯಾಗಿ ಹೊಗಳುವಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಹೇಳಬೇಕು ಅಂತ ಹೇಳಿದರೆ ಈ ಡ್ರೆಸ್ ಆನ್ಲೈನಲ್ಲಿ ಹಿಂದಿನ ದಿನ ಬಂದದ್ದು ಅಂತಲೇ ಹೇಳ್ಬೋದು. ಆನ್ಲೈನ್ ಡ್ರೆಸ್ ಆದ ಕಾರಣ ಯಾವಾಗ ಬರ್ತದೋ ಏನೋ ಕತೆ ಎನ್ನುವ ಒಂದು ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಆರ್ಡ್ರ್ ಕೊಟ್ಟದೇ ಲೇಟ್ ಆಗಿತ್ತು. ಆ್ಯಂಡ್ ಪ್ರೈಸಸ್ಗಳ ಮೇಲೆ ಅಷ್ಟೊಂದು ಮೋಹ ಇರಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಕ್ಕಿದ ಮೇಲೆ ಸಿಕ್ಕಿತಲ್ಲ ಅಂತ ಹೇಳಿ ಹೋದೆ. ಜಸ್ಟ್ ತುಂಬ ಏನು ಫೀಲ್ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದಷ್ಟು ಬಿಟ್ಟು ಇನ್ನೇನಾದರೂ ಹೇಳಬೇಕು ಅಂತ ಹೇಳಿದರೆ ನಾನು ಒಂದು ರೀತಿಯಾಗಿ ಎಂಜಾಯ್ ಕೂಡ ಮಾಡಿದ್ದೇನೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಆ ಕಲರ್ ಜ್ಯೂಸಿ ಪಿಂಕ್ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಪ್ಯಾಟರ್ನ್ ಇದೆ ಅಲ್ಲ ಡ್ರೆಸ್, ಇದು ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬಹುದು. ಆ್ಯಂಡ್ ಈಗೇನು ಮದುವೆ ಕಾರ್ಡನ್ನು ನೋಡಿದ್ರಲ್ಲ, ಅದನ್ನು ನಾನು ಕಟ್ ಮಾಡಿ ಡೋರ್ ಡೆಕೋರೇಷನ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಪೇಂಟ್ ಎಲ್ಲ ಅದಕ್ಕೆ ಅದ್ದಿ ತುಂಬಾ ಕ್ಯೂಟಾಗಿ ಮಾಡಿದೆ. ಆ್ಯಂಡ್ ನಿಮಗೆ ಫೈನಲ್ ಲುಕ್ಕನ್ನು ತೋರಿಸ್ಲಿಕ್ಕಾಗಲಿಲ್ಲ, ಮುಂದಿನ ದಿನ ಯಾವತ್ತಾದರೂ ತೋರಿಸ್ತೀನಿ. ನಾನು ಯಾವತ್ತೂ ಹೋಟೆಲಿಗೆ ಹೋಗಲ್ಲ, ಅದು ಕೂಡ ಒಬ್ಬಳೇ ಅಂತೂ ಹೋಗೋದೇ ಇಲ್ಲ. ಬಟ್ ಈ ತಿಂಗಳಲ್ಲಿ 2-3 ಸರಿ ಹೋದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ನಾವು ಸತ್ಯದೇವತೆಯ ಒಂದು ಟೆಂಪಲ್ಗೆ ಹೋಗಿದ್ವಿ, ಬಿಕಾಸ್ ಫ್ರೀ ಬುಕ್ ಡಿಸ್ಟ್ರಿಬ್ಯೂಷನ್ ಆಗಲಿಕ್ಕೆ ಅಪ್ಲಿಕೇಶನ್ ತಗೊಳ್ಳಿಕ್ಕಿತ್ತು. ಅಲ್ಲಿ ಹೋಗಿ ನೋಡಿದರೆ ಕ್ವಶನ್ ಎಲ್ಲ ಕೇಳಿದರು. ಸೊ ಪುಣ್ಯಕ್ಕೆ ಆನ್ಸರ್ ಗೊತ್ತಿದ್ದ ಕಾರಣ ಅಪ್ಲಿಕೇಶನ್ ಸಿಕ್ತು ಅಂತಲೇ ಹೇಳಬಹುದು. ಆ್ಯಂಡ್ ಈ ಕಾಮರ್ಸ್ ರಿಲೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದರೆ ಏನು, ಮತ್ತು ಮಗ್ಗಿ ಒಂದು ಕೇಳಿದರು 17x9 ಅನಿಸುತ್ತೆ. ಸೊ ಅದಕ್ಕೂ ಆನ್ಸರ್ ಹೇಳಿ ಆದಮೇಲೆ ಅಪ್ಲಿಕೇಶನ್ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಹೇಳಬೇಕು ಅಂತ ಹೇಳಿದರೆ ಒಂದು ಕಾಂಪಿಟೇಷನ್ ಇತ್ತು, ಯು ಜಿ ಅವ್ರಿಗೆ ಪಿ ಜಿ ಅವ್ರಿಗೆ ಇಟ್ಟುವಂತಹ ಕಾಂಪಿಟೇಷನ್. ಸೊ ಅಲ್ಲಿ ಡ್ಯಾನ್ಸ್ ಮಾಡಲಿಕ್ಕಿತ್ತು. ನಾವು ಕಾಲೇಜ್ ಡೇಯ ದಿನ ಮಧ್ಯಾಹ್ನ ಮೇಲೆ ಕಲಿತು ಡ್ಯಾನ್ಸ್ ಮಾಡಿದಂತಹ ಒಂದು ಡ್ಯಾನ್ಸನ್ನೇ ಅಲ್ಲಿ ಮಾಡಿದ್ವಿ, ವಿತೌಟ್ ಎನಿ ಒಂದು ಪ್ರಾಕ್ಟೀಸ್ ಮಾಡಿದ್ದೇವೆ ಅಂತ ಹೇಳಿದರೆ ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅತ್ತೆ ಬಂದಿದ್ದಾಗ ಮಣ್ಣಿ ಮಾಡಿದರು. ಸೊ ಅದಕ್ಕೆ ರಸಮ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪೇಂಟಿಂಗ್ ಕೆಲಸ ಕೂಡ ಆಗಾಗ ಸಾಕ್ತಾನೇ ಇತ್ತು, ಬಿಕಾಸ್ ಒಮ್ಮೆಗೆ ಮಾಡಿದರೆ ಸ್ಟ್ರೆಸ್ಫುಲ್ ಕೆಲಸ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಮಾಡ್ತಾ ಇದ್ದೆ. ಆ್ಯಂಡ್ ಅಪ್ಪಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನನ್ನ ಇಯರಿಂಗ್ ಇಡುವ ಸ್ಟ್ಯಾಂಡ್ ತುಂಬಾ ಹಳೇದಂತ ಅನಿಸಿತ್ತು. ಸೊ ಅದಕ್ಕೆ ರೀಕ್ರಿಯೇಟ್ ಮಾಡಿದೆ, ಅದಕ್ಕೆಲ್ಲ ಆಲ್ಟ್ರೇಷನ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.